ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸರೋಶ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾವು ಮಂಡ್ಯ ಸೈಡಲ್ಲಿ ಯಾವ ರೀತಿ ಉಪ್ಸಾರು ಮಾಡ್ತೀವಿ, ಅದು ಸೊಪ್ಪು ಉಪ್ಸಾರನ್ನ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ನಾನು ಒಂದು 3/4 ಲೀಟ್ರ್ ನೀರಷ್ಟು ನೀರಿಗೆ ನನ್ನ ಕೈಲಿ 2 ಮುಷ್ಟಿಯಷ್ಟು ಹುರುಳಿಕಾಳನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಕುಕ್ಕರ್ಲಿ ಹಾಕ್ಕೊಂಡು ಒಂದರಿಂದ 2 ವಿಸಿಲ್ ಹೊಡೆಸ್ಕೊತೀನಿ. ಕೆಲವರು ಹುರುಳಿಕಾಳನ್ನ ಹುರಿದ್ಬಿಟ್ಟು ಹಾಕೊತಾರೆ, ನಾನು ಹುರಿತಾ ಇಲ್ಲ, ಹೀಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಹುರಿದಿಲ್ಲ. ಹಂಗೆ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಬೆಂದ ಮೇಲೆ ಈ ಥರ ಇದೆ. ಹಾಗೆ ಸ್ನೇಹಿತರೆ, ಗ್ಯಾಸ್ನ ಆನಲ್ಲಿ ಇಟ್ಕೊಂಡು ಸೊಪ್ಪನ್ನ ಹಾಕೊತಾ ಇದ್ದೀನಿ. ಫಸ್ಟ್ ಕಾಳು ಏನಕ್ಕೆ ಬೇಯಿಸ್ಕೊಂಡೆ ಅಂದರೆ, ಸೊಪ್ಪು ಕಾಳು 2 ಒಟ್ಟಿಗೆ ಹಾಕಿದ್ರೆ ಕಾಳು ಬೇಗ ಬೇಯಲ್ಲ, ಸೊಪ್ಪು ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ಆ ಉಪ್ಸಾರು ಚೆನ್ನಾಗಾಗಲ್ಲ. ಅದರಿಂದ ಕಾಳನ್ನ ಒಂದು ರೌಂಡ್ ಬೇಯಿಸ್ಕೊಂಡಿದ್ರೆ ಆಮೇಲೆ ಈ ಸೊಪ್ಪನ್ನ ಹಾಕ್ಕೊಂಡ್ರೆ ಸೊಪ್ಪು ಆಗ ಬೇಗ ಬೆಂದೋಗ್ಬಿಡುತ್ತೆ, ಉಪ್ಸಾರು ಸಹ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದರಿಂದ ಸೊಪ್ಪನ್ನ ಫಸ್ಟೇ ಕಾಳು ಜೊತೆ ಹಾಕಿಲ್ಲ, ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ ಅಂತೇಳಿ. ಮಸೊಪ್ಪಾದರೆ ನುಣ್ಣಗಾದರೆ ಚೆನ್ನಾಗಿರುತ್ತೆ. ಸೊಪ್ಪು ಉಪ್ಸಾರು ಮಾಡೋದ್ರಿಂದ ಕಾಳನ್ನ ಒಂದು ರೌಂಡ್ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಹಾಕೋತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ಉಪ್ಸಾರಿಗೆ ನಾವು ಸಪ್ರೇಟ್ ಖಾರ ಮಾಡ್ತೀವಿ, ಗೊಡ್ಗಾರ ಅಂತೇಳಿ, ಅದು ಸಹ ಮುಖ್ಯನೇ. ಅದು ನಾವು ಮಾಡೋ ಖಾರದ ಮೇಲೆ ಹೋಗುತ್ತೆ ಸ್ನೇಹಿತರೆ. ಖಾರವನ್ನು ಸಹ ಚೆನ್ನಾಗಿ ಮಾಡಬೇಕು. ಅದು ಒಂದು ವೀಡಿಯೋನ ಮುಂದೆ ಒಂದು ದಿನಗಳಲ್ಲಿ ಹಾಕ್ತೀನಿ ನಾನು. ಹಾಗೆ ಸ್ನೇಹಿತರೆ, ಉಪ್ಸಾರು ಮಾಡೋವಾಗ ಫಸ್ಟು ಸೊಪ್ಪು ಹಾಕಿರ್ತೀವಲ್ಲ, ಕೆಳಗಡೆ ಸೊಪ್ಪು ಬೆಂದೋಗಿರುತ್ತೆ ಮತ್ತು ಮೇಲ್ಗಡೆ ಸೊಪ್ಪು ಬೆಂದಿರಲ್ಲ. ಮತ್ತು ಅದನ್ನು ಬೇಯಿಸೋಕ್ಕೆ ಟರ್ನ್ ಮಾಡಿ ಕೆಳಗಡೆ ಸೊಪ್ಪು ಮೇಲೆ ಬರೋಂಗೆ, ಮೇಲೆ ಸೊಪ್ಪು ಕೆಳಗಡೆ ಹೋಗೋಂಗೆ ಮಾಡ್ಕೊಳ್ಳೋಣ. ಮಾಡಿಕೊಂಡ್ರೆ ಆಗ ಅಡಿಲಿರೋ ಸೊಪ್ಪು ಮೇಲೆ ಬಂದಮೇಲೆ ಮೇಲ್ಗಡೆ ಇರೋ ಸೊಪ್ಪು ಕೆಳಗಡೆ ಹೋಗುತ್ತೆ. ಆಮೇಲೆ ನಾವು ಉಪ್ಪು ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಕೆಲವರು ಟೊಮೊಟೊ ಹಾಕ್ತಾರೆ, ಟೊಮೊಟೊ ಸಹ ಹಾಕೋಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ ಸೊಪ್ಪು. ಆಮೇಲೆ ಎಲ್ಲ ನೀಟಾಗಿ ಉಪ್ಪೆಲ್ಲ ಎಲ್ಲದಕ್ಕೂ ನೀಟಾಗಿ ಹಿಡಿಯುತ್ತೆ. ಇದರಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬೇರೆಯವರು ಬೇರೆ ರೀತಿ ಮಾಡ್ಬೋದು. ಇದೆಲ್ಲ ಆದಮೇಲೆ ನಾವು ಸೊಪ್ಪು ಒಗ್ಗರಣೆಗೋಸ್ಕರ ತೆಂಗಿನಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಇದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ಉಪ್ಸಾರು ಮತ್ತು ಸೊಪ್ಪು 2 ಒಟ್ಟಿಗೆ ಇದೆ, ಅದನ್ನು 2 ಬೇರೆ ಮಾಡ್ಕೋಬೇಕು ಸ್ನೇಹಿತರೆ. ಬನ್ನಿ ಬೇರೆ ಮಾಡ್ಕೊಳ್ಳೋಣ. ನೋಡಿ, ಕಾಳು ಚೆನ್ನಾಗಿ ಬೆಂದಿದೆ. ಸೊಪ್ಪೆಲ್ಲ ನಾವು ಬಸ್ತಾದ್ಮೇಲೆ ನೋಡಿ, ಈ ಥರ ನೀರೆಲ್ಲ ನೀಟಾಗಿ ಕೆಳಗಡೆ ಸೋರೋಗ್ಬಿಡೋ ಥರ ನಾವು ಈ ಥರ ಸೌಟಲ್ಲಿ ಈ ಥರ ಮಾಡಬೇಕು ಸ್ನೇಹಿತರೆ. ನೀರೆಲ್ಲ ನೀಟಾಗಿ ಹೋಗ್ಬಿಡುತ್ತೆ. ನನ್ನ ಮಗ ಬಂದು ಕೈ ಹಾಕ್ತಾ ಇದ್ದಾನೆ ಸೆಂಟ್ರಲ್ಲಿ, ಬಿಸಿ ಇದೆ. ಇನ್ನು ಒಗ್ಗರಣೆ ಅಂತೂ ನೀವು ಮಾಡ್ತೀರ ಸೇಮ್ ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ ನೋಡಿ. ಸ್ನೇಹಿತರೆ, ನಾನು ಇದರಲ್ಲಿ ಒಂದೇ ಒಂದು ಚೇಂಜಸ್ ಮಾಡಿರ್ತೀನಿ. ಯಾಕೆ ಅಂದರೆ, ತೆಂಗಿನಕಾಯಿನ ಎಲ್ಲರೂ ಸೊಪ್ಪು ಮೇಲೆ ಹಾಕೊತಾರೆ, ನಾನು ಒಗ್ಗರಣೆಗೆ ಹಾಕೊತೀನಿ. ಯಾಕೆ ಅಂದರೆ, ತೆಂಗಿನಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಹೋದರೆ ಅದು ಒಂಥರ ಕೊಬ್ಬರಿ ಥರ ಟೇಸ್ಟ್ ಇರುತ್ತೆ, ಟೇಸ್ಟು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿರುತ್ತೆ. ಅದರಿಂದ ನೀವು ಯಾವುದೇ ಐಟಮ್ಸ್ ಮಾಡಬೇಕಾದ್ರೂ ತೆಂಗಿನಕಾಯಿನ ಮೊದಲಿಗೆ ಹಾಕ್ಕೊಳ್ಳಿ. ಅದರಲ್ಲಿ ನೀರಂಶ ಎಲ್ಲ ಹೋಗ್ಬಿಟ್ರೆ ಅದು ಸಾಂಬಾರು ಕೊಡೋ ಟೇಸ್ಟೇ ಬೇರೆ ಥರ ಇರುತ್ತೆ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಒಂದ್ಸಲಿ ಈ ಥರ ಟ್ರೈ ಮಾಡಿ ನೀವು. ಒಗ್ಗರಣೆ ಎಲ್ಲ ಈ ಹಂತಕ್ಕಾದಮೇಲೆ ಸ್ನೇಹಿತರೆ, ಆಮೇಲೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು.
ಹಾಗೆ ಸೊಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆ ಜೊತೆಲಿ. ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ನೇಹಿತರೆ. ನೋಡಿ ಅದಕ್ಕಾಗಿದೆ ಸೊಪ್ಪು ಒಗ್ಗರಣೆ. ಉಪ್ಸಾರು ಎಲ್ಲ ಬಸ್ತಿದ್ದೀವಿ ನೋಡಿ, ತಟ್ಟೆಗೆ ಬಡಿಸಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ತಿನ್ನಬೇಕು ಅನಿಸುತ್ತಲ್ವ ಸೊಪ್ಪನ್ನ ನೋಡಿ ಈ ಥರ ಮಾಡಿ ಸ್ನೇಹಿತರೆ. ಉಪ್ಸಾರು ಎಷ್ಟು ಚೆನ್ನಾಗಿರುತ್ತೆ. ಇದು ಮಂಡ್ಯ ಸ್ಟೈಲ್ದು. ಖಾರನ ಒಂದಿನ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಊಟ ಬಡಿಸ್ತಾ ಇದ್ದೀನಿ, ಊಟ ಮಾಡೋಣ. ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.